ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆದ್ರೆ ಅವಾಗಿಂದ ಪೋಡಿಯಂ ಅಲ್ಲಿ ಆಂಕರಿಂಗ್ ಮಾಡ್ತಾನೆ ಇದ್ವಲ್ಲ, ಏನಾದ್ರೂ ಒಂದು ಸ್ಪೆಷಲ್ ಆಗಿ ಒಂದ್ ಸ್ವಲ್ಪ ಮೈಂಡ್ ನ ಕೂಲ್ ಮಾಡುವಂತ, ಚಿಲ್ ಮಾಡುವಂತ ಒಂದ್ ಸಾಂಗ್ ಆ ತರದೆಲ್ಲ ಏನು ಬೇಡವಾ ಮಗ? ಅಫ್ಕೋರ್ಸ್ ಬೇಕಪ್ಪ. ಕರುನಾಡು ಕಂಡಂತ ಅದ್ಭುತ ಗಾಯಕ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಎನರ್ಜಿ ಬೂಸ್ಟರ್, ಕಂಚಿನ ಕಂಠದ ವಿಶ್ವ ಗಾಯಕ, ಸಂಗೀತ ಲೋಕದ ಸೇವಕ ವಿಜಯ್ ಪ್ರಕಾಶ್ ಸರ್. ಓ ನಮ್ಮ ಬಿಪಿ ಸರ್. ಸರ್, ಅವಾಗಿಂದ ಆಂಕರಿಂಗ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಮ್ಗಾಗಿ ಒಂದು ಸ್ಪೆಷಲ್ ಸಾಂಗ್ ಹಾಡ್ಬೇಕು ಅಂತ ಬಂದಿದ್ದೀರಲ್ಲ, ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನು ಕುಟುಂಬ ಅವಾರ್ಡ್ಸ್ ಬರದೇ ನಿಮ್ಮಿಬ್ಬರಿಗೋಸ್ಕರ. ಐ ಸೋ ಸ್ವೀಟ್ ಸರ್. ಯಾಕಂದ್ರೆ ನೀವೆಷ್ಟ್ ಚೆನ್ನಾಗಿ ಕಾರ್ಯಕ್ರಮ ನಿರ್ವಹಿಸ್ತೀರಾ. ಆದ್ರೆ ಆಂಕರಿಂಗ್ ಅಂದ್ರೆ ಏನು, ಎಸ್ ಸರ್, ಎಸ್ ಸರ್, ಆಂಕರಿಂಗ್ ಅಂದ್ರೆ ಏನು ಅಂತ ತೋರ್ಸಕ್ಕೆ ನಾನಲ್ಲ, ನಿಮ್ ಪಾರ್ಟ್ನರ್ ಬರ್ತಾರ ನೋಡಿ ಸ್ವಲ್ಪ ಹೊತ್ತರಲ್ಲಿ. ಓ ಇಲ್ಲ, ಈಗ ಇಸ್ ನಾಟ್ ನಿಮ್ ಪಾರ್ಟ್ನರ್ ಅಲ್ವಲ್ಲ ಈಗ ಅವರು? ಸರ್ ನನ್ ಪಾರ್ಟ್ನರ್ ಅಲ್ಲ ಸರ್, ನನ್ ಪಾರ್ಟ್ನರ್ ಅಲ್ಲ ಸರ್. ಇವ್ರ ಪಾರ್ಟ್ನರ್ ರೋಷನ್ ಸರ್. ಈಗ ನಿಮ್ ಪಾರ್ಟ್ನರ್ ಅಲ್ಲ ಮೇಡಮ್, ನಮ್ಮೆಲ್ಲರ ಪಾರ್ಟ್ನರ್. ಯೋರ್ ಪಾರ್ಟ್ನರ್ ಇನ್ ಕ್ರೈಮ್ ಸರ್. ಪಾರ್ಟ್ನರ್ ಇನ್ ಕ್ರೈಮ್. ನೀವಿಬ್ರು ಹೋಗಿ ಅಲ್ಲ ಹಿಂದೆ ಕೂತ್ಕೋಬಿಡಿ, ಮುಂದೆ ಕೂತ್ಕೊಂಡು ನೋಡಿ, ನಮ್ ಪಾರ್ಟ್ನರ್ Okay, ಬರ್ತಾರೆ, ಆಂಕರಿಂಗ್ ಹೆಂಗ್ ಮಾಡ್ಬೇಕು ಅಂತ ಓಕೆ ಸರ್, ನಿಮಗೆ ಹೇಳ್ಕೊಡ್ತಾರೆ. ಆ ಪಾರ್ಟ್ನರ್ ನಾನೇ ವೆಲ್ಕಮ್ ಮಾಡ್ತೀನಿ ಸರ್. ಅವ್ರನ್ನ ನೋಡಿ ತುಂಬಾ ದಿನ ಆಯ್ತು. ಬಿಡಿ ಮೇಡಮ್. ಅಲ್ಲ ಸರ್, ಪಾಪ ನಿಮ್ ಧ್ವನಿ ಕೇಳಿದ್ರೆ ಅವ್ರ ಕಣ್ಣಲ್ಲಿ ನೀರ್ ಬರುತ್ತೆ. ಹೋಗಿ ಮೇಡಮ್. ಕರೆಕ್ಟ್ ಸರ್, ನನ್ ಧ್ವನಿ ಕೇಳ್ದೆ ಅವ್ರು ಬರಲ್ಲ ಅಂತ ಅನ್ಕೊಂತೀನಿ. ಇಲ್ಲ, ಅದೊಂದ್ ಟೈಮು ಮೇಡಮ್, ಅದೆಲ್ಲ ಒಂದ್ ಟೈಮು. ನಿಮ್ ಧ್ವನಿ ಹಿಂದ್ಗಡೆ ಅಲ್ಲಿ ಕೇಳಿಸ್ತಾ ಇತ್ತು, ಧ್ವನಿ ಗೊಳಗೊಳೋ ಅಂತ ಅಳ್ತಾ ಇದ್ರು. ಗೊಳೋ 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 ಅಂತ. ನಾನು ಬೇಡ ಅಂದೆ. 45 ನಿಮಿಷ ಆಯ್ತು. ರೋಷನ್, ಒಂದು 15 ಮಿನಿಟ್ಸ್ ನೀನ್ ಆ ಕಡೆ ಹೋಗಿ, ಇಲ್ಲೊಂದು ಪರ್ಸನಲ್ ವಿಷಯ ನಡೀತಾ. ಹಲೋ, 45 ಮಿನಿಟ್ಸ್ ಸುಮ್ಮನೆ ಇರು ಬಾ. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಜಿ ಕನ್ನಡದ ವೀಕ್ಷಕರೇ, ಆರ್ ಯು ರೆಡಿ ಟು ವೆಲ್ಕಮ್ ನನ್ನ ಪಾರ್ಟ್ನರ್, ನಿಮ್ಮ ಪಾರ್ಟ್ನರ್, ಮ್ಯಾಜಿಕಲ್ ಕಂಪೋಸರ್, 45 ಚಿತ್ರದ ಡೈರೆಕ್ಟರ್ ಅರ್ಜುನ್ ಜನ್ಯ. ಎಲ್ ಸರ್? ನಾನು ಕಳಿಸ್ಬಿಟ್ಟೆ ಅವ್ರನ್ನ. ಸಮಾಧಾನ ಆಯ್ತಾ? ನಾನೇನ್ ಅಲ್ಲ, ಅವರೇ ಕರಿತೀನಿ ಅಂದ್ರು ನೀವು ಕೊಡೋ ಅಂತ 45 ನಿಮಿಷ ಸರ್, ಇನ್ನಾದ್ರೂ ಬಿಡಿ ಸರ್, ಅವರೇ ಕರಿಬೇಕು, ಅವರೇ ಇದೆಲ್ಲ ಬಿಡಕ್ಕೆ ಎಲ್ಲಿ ಬಿಡ್ತೀರ? ಬಿಡಿಸ್ತಿರಲ್ಲ ನೀವು. ಅಜ್ಜು ಅಜ್ಜು ಎಲ್ಲ ಮಾಡಿ. ಅಜ್ಜು, ನಮಸ್ಕಾರ ಆಂಟಿ. ಬೇರೆ ಮನೆ ಹೆಣ್ಮಕ್ಳ ವಿಷಯ ನಿಮ್ಗೆ ಯಾಕೆ ಸರ್? ನನಗೆ ಯಾಕೆ ಅಲ್ಲ, ನಮಗೆ ಯಾಕೆ? ನಾನು ಯಾಕೆ ಮೊದ್ಲಿಂದಲೂ ಇಲ್ಲ. ಅಲ್ಲ, ಅವ್ರು ಯಾಕೆ ಅಳ್ತಾ ಇದ್ರು ಕೇಳಿ ಸರ್. ಸಾಕು ಬಿಡಿ ಮೇಡಮ್, ಇನ್ ಎಷ್ಟು ಅವ್ರಿಗೆ ದುಃಖ ಕೊಡ್ತೀರಾ? ಬಟ್ ನೀವೇ ಹೇಳಿದ್ರೆ ಅವ್ರು ಅಳ್ತಾ ಇದ್ರು 45 ಮಿನಿಟ್ಸ್ ಅಂತ ಹೇಳಿ. ಅವ್ರ ಧ್ವನಿ ಕೇಳಿದ್ರೆ ಅಳು ಬರುತ್ತೆ ನಿಮ್ಗೆ, ಯಾಕೆ? ಏನ್ ಮಾಡಕ್ಕಾಗುತ್ತೆ ಸರ್? ಎಲ್ರು ನಮ್ಮವರು ಅಂತ ಅನ್ಕೊಂಡು 45 ಇಯರ್ಸ್ ಕಳೆದ್ಬಿಟ್ಟೆ ಸರ್. 45 ಆದ್ಮೇಲೆ ಗೊತ್ತಾಗ್ತಾ ಇದೆ. ಅದೆಲ್ಲ ಬಿಟ್ಟಾಕಿ ಸರ್. ಇದೇನ್ ಸರ್ ಈ ಕೋಟ್? ಒಂದ್ ನಿಮಿಷ ರೀ, ಎಲ್ರು ಸ್ವಲ್ಪ ಝೂಮ್ ಮಾಡಿ ನೋಡಿ ಇವ್ರ ಕೋಟ್ನ. ಒಂದ್ ನಿಮಿಷ. ಅಣ್ಣಯ್ಯ ಅಮೃತಧಾರೆ ಸರ್, ನಾನಿನ್ನ ಬಿಡಲಾರೆ, ಶ್ರೀರಸ್ತು ಶುಭಮ. ಇದೆಲ್ಲ ಏನ್ ಹೇಳಿ ಸರ್? ಇದೆಲ್ಲ ನಮ್ ಸೀರಿಯಲ್ ಅಲ್ವಾ ಸರ್? ನಾನ್ ಸೀರಿಯಲ್ ಸಂತಾಸ. ಸೀರಿಯಲ್ ಸಂತಾನ ಸರ್. ನನಗೆ ಬೇಜಾರಾಗ್ತಾ ಇದೆ. ಏನ್ ಗೊತ್ತಾ, ಇದೆಲ್ಲ ಇದೆ, ನಮ್ಮ ಸಾರೆಗಮಪ ಎಲ್ಲೂ ಇಲ್ವಲ್ಲ ಸರ್. ಎಲ್ಲ ಎಲ್ಲಿರ್ಬೋದು ಸರ್, ಸರಿಗಮಪ ಎಲ್ಲಿದೆ ಸರ್? ನಿಮ್ DKD ಎಲ್ಲಿದೆ ಸರ್? DKD ಇರೋ ಜಾಗದಲ್ಲಿದೆ ಸರ್, ನಾನ್ DKD ಇಲ್ಲ ಅಷ್ಟೇ ಸರ್. ಓಕೆ ಸರ್, ಈಗ ಸೀರಿಯಲ್ ಬಗ್ಗೆ ನಿಮ್ಗೆ ಇಷ್ಟೆಲ್ಲ ಗೊತ್ತು ಅಂತ ಹೇಳ್ತೀರಲ್ಲ, ನಾನೊಂದು ಸಣ್ಣ ಟೆಸ್ಟ್ ಮಾಡ್ಲಾ ಇವ್ರಿಗೆ ಸೀರಿಯಲ್ಗಳ ಬಗ್ಗೆ? ಏನ್ ಬೇಕಾದ್ರೂ ಮಾಡಿ. ಜಿ ಕನ್ನಡ ವಾಹಿನಿಯಲ್ಲಿ 6 ಗಂಟೆಗೆ ಸಂಜೆ ಯಾವ ಸೀರಿಯಲ್ ಬರುತ್ತೆ ಹೇಳಿ ಸರ್? ಶ್ರಾವಣಿ ಸುಬ್ರಹ್ಮಣ್ಯ. 9 ಗಂಟೆಗೆ ಬರ್ತಾ ಇತ್ತು ಮೊದ್ಲು, ಈಗ ಅದು 6 ಗಂಟೆಗೆ ಬಂದ್ಬಿಡ್ತಾ? 9 ಗಂಟೆ ಅದು ಹಳೆ ಕತೆ ಸರ್. ಈಗ ಲೇಟೆಸ್ಟ್ ಅಪ್ಡೇಟ್ 6 ಗಂಟೆಗೆ ಬರ್ತಾ ಇದೆ ಸರ್. ಬಟ್ ನೀವು ಸಿನಿಮಾ ಮಾಡ್ತಾ ಇದ್ದೀರಾ. ಹೌದು. ಈ ಸೀರಿಯಲ್ ಎಲ್ಲ ನೋಡಕ್ ಯಾವಾಗ ಟೈಮ್ ಸಿಗುತ್ತೆ? ಸೀರಿಯಲ್ ಒಳಗಡೆಯಿಂದ ಬಂದ್ರೇನೆ ಸರ್ ಸಿನಿಮಾಗೆ ಹೋಗಕ್ ಆಗೋದು. ವಿಪಿ ಸರ್, ನಾನೊಂದ್ ಪ್ರಶ್ನೆ. ವಿಪಿ ಸರ್, ನಾನೊಂದ್ ಪ್ರಶ್ನೆ. ಮೇಡಮ್, ನಿಮ್ ಧ್ವನಿ ಕೇಳಿದ್ರೆ ಅಳ್ತಾರೆ ಮೇಡಮ್. ಸರಿ ಕೇಳಿ. ಅಜ್ಜು, 7:15 ಯಾವ ಸೀರಿಯಲ್ ಬರುತ್ತೆ ಮೇಡಮ್? 7:15 ಕರೆಕ್ಟ್ ಆಗಿ ಕೆಲ್ಸಕ್ಕೆ ಹೋಗಿರೋ ನಮ್ಮ ಅಣ್ಣ ಮನೆಗ್ ಬರ್ತಾರೆ. ಅಣ್ಣಯ್ಯ
ಇದೆಲ್ಲ ಮೊದ್ಲು ಈ ಅಭ್ಯಾಸ ಇರ್ಲಿಲ್ಲ. ಈಗ ನೋಡಿ ನಿಮ್ ಮದುವೆ ಆದ್ಮೇಲೆ 6 ಗಂಟೆಯಿಂದ ಟಿವಿ ನೋಡಕ್ ಕೂತ್ಕೊಂಡ್ಬಿಡ್ತಾರೆ. ಅಯ್ಯೋ ಪಾಪ ಸರ್. ಒಂದ್ ನಿಮಿಷ, ಅಣ್ಣಯ್ಯ ಸೀರಿಯಲ್ ಬಗ್ಗೆ ಹೇಳಿ ಅರ್ಜುನ್ ಸರ್ ನೀವು. ಹೀರೋ ಅಣ್ಣಯ್ಯ ಮೇಡಮ್. ಹಾ. ಓಕೆನಾ? ಸೀರಿಯಲ್ ಅಲ್ಲಿ ಹೀರೋಯಿನ್ ಮದುವೆ ಆಗ್ತಾರ ಮೇಡಮ್. ಹಾ. ಎಲ್ಲಾ ಸೀರಿಯಲ್ ಅಲ್ಲೂ ಹೀರೋಯಿನ್ ಲಾಸ್ಟ್ ಅಲ್ಲಿ ಮದುವೆ ಆಗ್ತಾರ ಮೇಡಮ್. ಹೌದು. ಈ ಸೀರಿಯಲ್ ಅಲ್ಲಿ ಫಸ್ಟ್ ಸೀನ್ ಅಲ್ಲೇ ಮದುವೆ ಆಗ್ತಾರ ಮೇಡಮ್. ಹೌದು. ಅದಾದ್ಮೇಲೆ ಅವ್ರ ತಂಗಿದಿರ್ಗೂ ಮದುವೆ ಮಾಡಿಸ್ತಾರ ಮೇಡಮ್. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾ ಸರ್ ನಿಮ್ಗೆ? ಎಲ್ಲ ನೀವು ಕಂಟೆಂಟ್ ಬಿಡಿಸ್ಬಿಡ್ತಾ ಸರ್ ಇದ್ದಾರೆ. ಜೈಲಲ್ಲಿರೋ ಅವ್ರ ಅಮ್ಮ ಆಚೆ ಬರ್ತಾ ಇದಾರೆ ಸರ್. ಅದು ಅವ್ರ ಮಗನ್ ಗೊತ್ತಿಲ್ಲ, ದಯವಿಟ್ಟು ಹುಷಾರು. ಯಾರಿಗೆ ನಾನು ಯಾರಿಗೂ ಹೇಳೋದು, ನೀವೆಲ್ಲ ಹೇಳ್ತಾ ನಾನು ಇದ್ದೀರಾ. ಹೇಳ್ಬಿಟ್ನಾ? ಇಲ್ಲ, ಯಾರು ಕೇಳಿಸ್ಕೊಬೇಡಿ. ಈಗ ಲಾಸ್ಟ್ 8 ಗಂಟೆಗೆ ಏನ್ ಬರುತ್ತೆ ಹೇಳಿ ಸರ್. ಆ ಕರ್ಣನಂತೆ ನಾದಾನಿಯಾದೆ ಇನ್ನೊಂದು ಜೀವಕ್ಕೆ ಎಲ್ಲಿ ಕಾಣಿಸ್ತದೆ? ಹೆಸರಲ್ಲ ಇದೆಯಲ್ಲ ಸರ್ ಕರ್ಣ ಅಂತ. ಇನ್ನೇನ್ ಸರ್? ಸರಿ ಬಿಡಿ ಸರ್. ಸೀರಿಯಲ್ಲು ಬರೀ ನಿಮ್ ಜಾಕೆಟ್ ಅಲ್ಲಿ ಅಷ್ಟೇ ಅಲ್ಲ ಸರ್, ನಿಮ್ ಹೃದಯದ ಪಾಕೆಟ್ ಅಲ್ಲಿ ಇದೆ ಅಂತ ಗೊತ್ತಾಗೋಯ್ತು ನನಗೆ. ಸರ್ ಇದೆಲ್ಲ ಆಗೋಯ್ತು. ನಿಮ್ ಆಸೆ ಏನ್ ಸರ್ ಫೈನಲ್ ಆಗಿ ಹೇಳಿ. ಈಗ ಹೋಗೋಣ ಸರ್, ಸ್ಟಾರ್ಟ್ ಮಾಡೋಣ ಬನ್ನಿ ಸರ್. ಮಾಡೋಣ ಹಾ. ಸೆಗ್ಮೆಂಟ್ ನಾವೇದಕ್ಕೋಸ್ಕರ ಬಂದ್ವಿ ಅದಕ್ಕೆ. ಓಕೆ, ಮುಂದೆ ಆರ್ ಯು ಗೈಸ್ ರೆಡಿ? ಸರ್ ಎಸ್ ಸರ್. ಈಗ ಬೆಸ್ಟ್ ಅತ್ತೆಗೆ ಅವಾರ್ಡ್ ಕೊಡೋ ಸಮಯ. ಓಕೆ ಇದಕ್ಕೆ ಒಂದು ಸೂಪರ್ ಲಿರಿಕ್ಸ್ ಬರ್ಕೊಟ್ಟಿದ್ದಾರೆ ಸರ್. ಓಕೆ. ನೀವೇ ಕಂಪೋಸ್ ಮಾಡಿರೋ ಹಾಡು, ಹೋ. ಸೂಪರ್ ಡೂಪರ್ ಹಿಟ್ ಹಾಡು. ಓಕೆ. ಹಾಡ್ಲಾ ಸರ್? ಹಾಡಿ ನೋಡೋಣ. ಹಾಡ್ಲಾ ಸರ್? ಹಾಡಿ ದಯವಿಟ್ಟು ಹಾಡಿ. ಮೆಣಸಿನ ಖಾರದಂತೆ ಯಾರಿಗೂ ಕಾಣದಂತೆ ನೋಟದ ಬಾಣದಲ್ಲಿ ಓಹೋ. ಸೊಸೆಯನೇ ತಿವಿಯುವಂತೆ ಕಾಟವ ಕೊಡುವೆ ನೀನು. ಒಂದ್ ನಿಮಿಷ. ಶ್ರುತಿ ಸೇರ್ಲಿಲ್ವಾ ಸರ್? ಶ್ರುತಿ ಅಲ್ಲ ಸರ್, ಹಾ. ಟ್ಯೂನೇ ಕರೆಕ್ಟ್ ಆಗಿ ಆಡ್ತಿಲ್ವಲ್ಲ ಸರ್ ನೀವು? ಕರೆಕ್ಟ್ ಹಾಡ್ಮೇಲೆ ಸರ್. ಮೆಣಸಿನ ತಪ್ಪು. ನಾನು ಒಪ್ಪಲ್ಲ ಇದು. ಈ ಟ್ಯೂನ್ ನಾನು ಒಪ್ಪೋದೇ ಇಲ್ಲ. ನಾನು ಮಾಡಿ ಟ್ಯೂನ್ ಹೆಂಗ್ ಸರ್? ಓ, ಐ ಥಿಂಕ್ ಯು ಆರ್ ಸೇಯಿಂಗ್ ಹಾ. ಮೆಣಸಿನ ಖಾರದಂತೆ ಅದು ಬಂತು. ಯಾರಿಗೂ ಕಾಣದಂತೆ ಕರೆಕ್ಟ್. ನೋಟದ ಬಾಣದಲ್ಲಿ ಅದು ಸೊಸೆಯನೇ ತಿವಿಯುವಂತೆ ಕಾಟವ ಕೊಡುವೆ ನೀನು. ಈ ಕರೆಕ್ಟ್. ಮೆಣಸಿನ ಖಾರದಂತೆ ಯಾರಿಗೂ ಕಾಣದಂತೆ ನೋಟದ ಬಾಣದಲ್ಲಿ ಅದು ಸೊಸೆಯನೇ ತಿವಿಯುವಂತೆ ಕಾಟವ ಕೊಡುವೆ ನೀನು. 3, 4 ಅತ್ತೆ ನಮ್ಮತ್ತೆ ನೀರಿದ್ರೆ ಗಮ್ಮತ್ತೆ.